ಸೃಷ್ಟಿಕರ್ತ ಲಿಂಗದೇವರನ್ನು ಹಾಗೂ ವಿಶ್ವಗುರು ಮಹಾಮಾನವ ದಲಿತೋದ್ಧಾರಕ ಅಪ್ಪ ಬಸವಣ್ಣನವರನ್ನು ಸ್ಮರಿಸಿಕೊಂಡು ನನ್ನ ದೀಕ್ಷಾಗುರುಗಳಾದಂತಹ ಪರಮ ಪೂಜ್ಯ ಬಸವಾನಂದ ಸ್ವಾಮೀಜಿಯವರಿಗೆ ವಂದಿಸಿ ಇಲ್ಲಿ ಈ ಬಸವ ಪೀಠದ ಮೇಲೆ ಆಸೀನರಾದಂತಹ ಎಲ್ಲ ಪೂಜ್ಯರಿಗೆ ನನ್ನ ವಂದನೆಗಳು. ಅದೇ ರೀತಿಯಾಗಿ ಈ ಬಸವ ಪೀಠದ ಮುಂದೆ ಆಸೀನರಾದಂಥ ಎಲ್ಲ ಶರಣ ತಂದೆ ತಾಯಿಗಳಿಗೆ ನನ್ನ ಶರಣಾರ್ಥಿಗಳು. ಇಲ್ಲಿ ಹೇಳಬೇಕಾದರೂ ಸಾಕಷ್ಟಿದೆ, ಸಮಯ ಮಾತ್ರ ಕಡಿಮೆ ಇದೆ. ಅದಕ್ಕಾಗಿ ಆಯಿತು. ಇಲ್ಲಿ ಆರೋಗ್ಯದ ಬಗ್ಗೆ ಮೊದಲು ನಾನು ಹೇಳಬಯಸುವುದು, ನಾನು 8 ವರ್ಷದ ಹಿಂದೆ ನನ್ನ ವೈಯಕ್ತಿಕವಾಗಿ ನನ್ನ ಕುಟುಂಬ ಸಹಿತ ಈ ಆಶ್ರಮಕ್ಕೆ ಬಂದಾಗ ನನ್ನ ವೈಯಕ್ತಿಕ ವೇಟ್ ಅಂದರೆ ವಜನ 75 kg ಇತ್ತು. ಅದು 6 ದಿನದ ಉಪವಾಸದ ನಂತರ ಅದು 63 kg ಆದದ್ದು. ಅದರಿಂದ ನನ್ನ ಆರೋಗ್ಯ ವಿಶೇಷವಾಗಿ ಸುಧಾರಣೆ ಆದದ್ದು ಮುಂದಿನ 8 ವರ್ಷದಲ್ಲಿ. ಅಂದರೆ ಅಲ್ಲಿಂದ ಇಲ್ಲಿ ತನಕ 63 ನನ್ನ ವಜನ್ ಅಂದರೆ ವೇಟ್ ಉಳಿತು. ಅಷ್ಟೇ ಅಲ್ಲ, ಈ 8 ವರ್ಷದಲ್ಲಿ ತಮಗೆ ಗೊತ್ತೈತೆ ಕೊರೋನಾ ಅಂತಕ್ಕಂಥ ಮಹಾಭಯಾನಕ ರೋಗ ಬಂದಿತ್ತು. ಆದರೂ ಸಹಿತ ನಮ್ಮ ಕುಟುಂಬದಲ್ಲಿ ವಿಶೇಷವಾದ ಶಕ್ತಿ ಈ ಒಂದು ಉಪವಾಸದ ಜೊತೆಗೆ ನಮ್ಮ ಬಸವ ಕೃಪೆಯಿಂದ ಉಳಿತಂತು ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರ ಜೊತೆಗೆ ಉಪವಾಸ ಅಷ್ಟೇ ಅಲ್ಲ, ನಾವು ಮಾಡ್ತಕ್ಕಂಥ ವಿಚಾರಗಳು ಸಹಿತ. ಯಾಕಂದರೆ ಇವತ್ತು ನಮ್ಮ ತಪ್ಪು ಎಲ್ಲಿ ಆಗ್ತಾ ಇದೆ ಅಂದರೆ ನಾವು ಮಾಡ್ತಕ್ಕಂಥ ಕೃತಿಯಲ್ಲಿ ಆಗ್ತಾ ಇದೆ. ಏನು ತಪ್ಪು ಮಾಡ್ತೀವೋ, ನಾವು ಮಾಡುವುದೆಲ್ಲ ನಮ್ಮ ಮಕ್ಕಳ ಸಲುವಾಗಿ ಮಾಡ್ತೀವೋ, ಆದರೆ ಮಕ್ಕಳ ಮುಂದೆ ನಾವು ನಮ್ಮ ಆದರ್ಶವನ್ನು ನಾವು ಪ್ರದರ್ಶನ ಮಾಡುವುದಿಲ್ಲ. ಯಾಕಂದ್ರೆ ನಿಮಗೆ ಗೊತ್ತೈದ್ರೆ ಎಲ್ಲ ಮಕ್ಕಳು ಕಲಿಯೋದು ಹೆಂಗರೆ ಅನುಕರಣೆ ಇರ್ತೈತಿ. ನಾವು ಏನು ಮಾಡ್ತೀವೋ ಅದನ್ನು ಮಕ್ಕಳು ಮಾಡ್ತಿರ್ತವೆ. ನಾವು ಸಣ್ಣವರಿದ್ದಾಗ ಅಂಗಡಿಯಾಗಿ ನಾವು ತಂಬಾಕು ಚೀಟಿ, ಯಾಕಂದ್ರೆ ನಮ್ಮ ಕಡೆ ಹೆಚ್ಚು ತಂಬಾಕು ತಿಂತಾರೆ, ತಂಬಾಕು ಚೀಟಿ ತರಿಸ್ಬೇಕಾದ್ರೂ ನಾವು ಸಣ್ಣವರಿದ್ದಾಗ ಮಕ್ಕಳ ಕಡೆಯಿಂದ ಯಾರೂ ತರಿಸ್ತಿದ್ದಿಲ್ಲ. ಆದರೆ ಇವತ್ತು ದಾರುದ ಬಾಟ್ಲಿ ಸಹಿತ ಮಕ್ಕಳ ಕಡೆಯಿಂದ ತರಿಸ್ತಾರೋ. ಅಂದರೆ ಇದರ ಅರ್ಥ ಮೊದಲು ನಾವು ಬದಲಾಗಬೇಕು, ಅಂದರೆ ಮಕ್ಕಳು ಬದಲಾಗ್ತಾರೋ. ಯಾಕಂದ್ರೆ ನಮ್ಮ ಆಸ್ತಿ ಮಕ್ಕಳು. ನೋಡ್ರಿ, ನೀವೆಲ್ಲರೂ ಯಾರ ಸಲುವಾಗಿ ಮಾಡ್ತೀರಿ? ಇಷ್ಟೆಲ್ಲ ಆಸ್ತಿ ಗಳಿಸ್ತೀರಿ, ಏನೇನೋ ಮಾಡ್ತೀರಿ, ಯಾರ ಸಲುವಾಗಿ ಮಾಡ್ತೀರಿ? ಮಕ್ಕಳ ಸಲುವಾಗಿ ಮಾಡ್ತೀರಿ. ಆದರೆ ಆ ಮಕ್ಕಳನ್ನು ಬೆಳೆಸಬೇಕಾದ್ರೆ ನಾವು ಏನು ಮಾಡಬೇಕು? ನಾವು ಸಣ್ಣವರಾಗಬೇಕು. ಅಂದರೆ ಹೆಂಗೆ ಸಣ್ಣವರಾಗಬೇಕ್ರಿ? ನಮ್ಮನ್ನು ನೋಡಿ ಮಕ್ಕಳು ಕಲಿಬೇಕು. ಸಾದಾ ಒಂದು ಉದಾಹರಣೆ ರೀ, ಮನೆ ಒಳಗೆ ಲೈಟ್ ನಿರಂತರವಾಗಿ ಉರಿತಿರ್ತಾವೆ. ನಾ ಇಲ್ಲಿ ಆಶ್ರಮದಾಗ ಬಂದ್ಗಳಿಗೂ ನೋಡಿದ್ರೆ ಆ ಲೈಟ್ ಬಂದ್ ಮಾಡಿದ್ರೆ ಸಣ್ಣ ಮಕ್ಕಳು ನೋಡಿದ್ರೆ ಒಂದು 8 ದಿವಸ ನೋಡಿದ್ವು ಅಂದ್ರೆ ತಮ್ಮಿಂದ ತಾವ ಮಕ್ಕಳು ಬಟನ್ ಬಂದ್ ಮಾಡ್ತಾವೆ. ಅಷ್ಟೇ ಅಲ್ಲದೆ ನಮ್ಮ ಆರೋಗ್ಯದ ಬಗ್ಗೆ, ಯಾಕಂದ್ರೆ ನಾವು ತಿಂತಕ್ಕಂಥ ಆಹಾರ, ನಾವು ಮಾಡ್ತಕ್ಕಂಥ ಕೃತಿ. ಯಾಕಂದ್ರೆ ಮುಂಜಾನೆ ಎದ್ಮೇಲೆ ನಮ್ಮ ಅಪ್ಪವ್ರು ಹೇಳಿದ್ರು ಲಿಂಗ ಪೂಜೆ ಎಲ್ಲರೂ ಮಾಡ್ತಾ ಇರಿ ಅಂತ. ಲಿಂಗ ಪೂಜೆಯಿಂದ ಆಗ್ತಕ್ಕಂಥ ಒಂದು ವಿಶೇಷವಾದಂಥ ಒಂದು ನಮ್ಮ ಆರೋಗ್ಯ ಸುಧಾರಣೆ. ಯಾಕಂದ್ರೆ ನಮ್ಮ ಶರೀರದ ಪ್ರತಿಯೊಂದು ಅವಯವಗಳು ಲಿಂಗ ಪೂಜೆಯಿಂದ ಬದಲಾಗ್ತಾ ಇವೆ. ಅಂದರೆ ಇದರ ಅರ್ಥ ನಾವು ಪ್ರತಿದಿನ ಮುಂಜಾನೆ ಸ್ನಾನ ಪೂಜಾದಿಗಳು ಆದ ನಂತರ ನಾವು ಲಿಂಗ ಪೂಜೆ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಮಕ್ಕಳು ಸಹಿತ ಲಿಂಗ ಪೂಜೆ ಮಾಡ್ತಾವೆ. ನೋಡ್ರಿ, ಸಣ್ಣ ಮಕ್ಕಳು ಸಹಿತರೆ ಅನುಕರಣೆ ಮಾಡ್ತಾವೆ. ಅಂದರೆ ಇದರ ಅರ್ಥ ನಾವು ಮೊದಲು ಏನು ಮಾಡಬೇಕು? ಸಣ್ಣವರಾಗಬೇಕು. ಸಣ್ಣವರಾಗಬೇಕಿದ್ರ ಅರ್ಥ ನಾವು ಏನಾರೇ ಮಾಡೋದ್ರಿಂದ ನಮಗೇನು ಅನಿಸ್ತೈತಿ, ಇಷ್ಟು ದೊಡ್ಡವದನಿ, ನಾವೊಬ್ಬ ಉದ್ಯೋಗಪತಿ ಅದನಿ, ನಾವೊಬ್ಬ ಲೆಕ್ಚರರ್ ಅದನಿ, ನಾ ಇಂಥ ಕೆಲಸ ಯಾಕೆ ಮಾಡೋದು, ಈ ಭಾವನೆ ನಮ್ಮ ಕಡೆ ಇತ್ತಂದ್ರೆ ನಾವು ನಮ್ಮ ಮಕ್ಕಳನ್ನು ಹಾಳು ಮಾಡ್ತೀವಿ. ಅಂದರೆ ಇದರ ಅರ್ಥ ನಾವು ನಮ್ಮಲ್ಲಿ ಕುಟುಂಬದ ಜೊತೆಗೆ ಹೊರಗೆ ಬಂದಾಗಲೂ ಸಹಿತ, ಅಂದರೆ ಹೊರಗಡೆ ಬಂದಾಗಲೂ ಸಹಿತ ನಮ್ಮ ಈ ಒಂದು ವಿಚಾರ ಇದು ಆಚರಣೆಯಲ್ಲಿರಬೇಕು, ಅಂದರೆ ಕೃತಿಯಲ್ಲಿರಬೇಕು. ಅಂದರೆ ನಾವು ಈ ಕೃತಿ ಮಾಡ್ತಾ ಹೋದೀವಂದ್ರೆ ನಮ್ಮ ಆರೋಗ್ಯ ಸಹಜವಾಗಿ ಸುಧಾರಣೆ ಆಗೋದು. ಅಷ್ಟೇ ಅಲ್ಲ, ನಮ್ಮ ಕುಟುಂಬದಲ್ಲಿರ್ತಕ್ಕ ಮಕ್ಕಳು ಸಹಿತ ಭವಿಷ್ಯದಲ್ಲಿ ಒಳ್ಳೆಯ ನಾಗರಿಕರಾಗಲಿಕ್ಕೆ ಸಾಧ್ಯ ಇದೆ. ಅಂದರೆ ಈ ಮಕ್ಕಳ ಸಲುವಾಗಿ ನಾವು ಏನು ಮಾಡಬೇಕು ಅನ್ನೋದನ್ನು 1-2 ಉದಾಹರಣೆ ಮೇಲೆ ನಿಮಗೆ ಹೇಳಿನಿ. ಇದರ ಜೊತೆಗೆ ನಾನು ಉಪವಾಸ ಅಷ್ಟೇ ಮಾಡಿಲ್ಲ, ಅದರ ಜೊತೆಗೆ ನಾನೊಬ್ಬ ಶಿಕ್ಷಕಿದ್ದರೂ ಸಹಿತ
ನಾನು ನನ್ನ ಹೊಲದಲ್ಲಿ ಸಿರಿಧಾನ್ಯಗಳನ್ನು ಬೆಳೆದೆ ಈ 8 ವರ್ಷದ ಹಿಂದೆ. ಆ ಸಿರಿಧಾನ್ಯಗಳನ್ನು ಬೆಳೆದು ಇಲ್ಲಿ ತನಕ ನಾವು ವೈಯಕ್ತಿಕವಾಗಿ ನಮ್ಮ ಕುಟುಂಬದಲ್ಲಿ ಅದನ್ನು ಉಪಯೋಗ ಮಾಡ್ತಾ ಇದ್ದೇನೆ. ಇದರಿಂದ ನಮ್ಮದು ನೋಡಿ ಅನೇಕ ವ್ಯಕ್ತಿಗಳು ಅಂದರೆ ನಮ್ಮ ಊರಲ್ಲಿ ಇರ್ಬೋದು ಅಥವಾ ಹೊರಗಡೆ ಇರ್ಬೋದು, ಅವರು ಸಹಿತ ಇದನ್ನು ವಿಚಾರ ಅನುಕರಣೆ ಮಾಡ್ಯಾರೋ. ಅದರ ಜೊತೆಗೆ ನಮ್ಮ ಕೃಷಿಯಲ್ಲಿ ಅಂದರೆ ನಾವು ಸಹಿತ ರೈತರ ಮಕ್ಕಳು. ನಾನು ಶಿಕ್ಷಕ ಆಗಿದ್ದರೂ ಸಹಿತ ಕಾಲೇಜಿನಿಂದ ಬಂದ ನಂತರ ಇರುವುದು ನಮ್ಮದು ಹೊಲದಲ್ಲೇ. ಅಂದರೆ ನಮ್ಮ ಹೊಲದಲ್ಲಿಯೂ ಸಹಿತ ನಾನು ಅನೇಕ ನನ್ನ ವೈಯಕ್ತಿಕ ವಿಚಾರದ ಆಧಾರದ ಮೇಲಿಂದ ಬದಲಾವಣೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡಿ. ಅದರೊಳಗೆ ಒಂದು ಉದಾಹರಣೆ ಹೇಳ್ತೇನೋ, ನಮ್ಮಲ್ಲಿ ಹೆಚ್ಚು ಗೋಧಿ ಬೆಳೀತಾರೆ. ಆ ಗೋಧಿ ಬೆಳೆದ ನಂತರ ಆ ಹುಲ್ಲನ್ನು ಎಲ್ಲರೂ ಸುಡ್ತಿದ್ದರು, ಕಡ್ಡಿ ಕೊರೆದು ಒಯ್ಯುತ್ತಿದ್ದರು, ಸುಟ್ಟು ಕೆರೆದು ಆ ನಂತರ ಪಲ್ಟಿ ಹೊಡಿತಿದ್ದರು. ಆದ್ರೆ ನಾ ವೈಯಕ್ತಿಕವಾಗಿ ಯಾವಾಗ ಆ ಗೋಧಿ ಹುಲ್ಲನ್ನು ರೊಟ್ರು ಹೊಡೆದು ಅದನ್ನು ಪಲ್ಟಿ ಹೊಡೆದು ಅದನ್ನು ಖಾತಾ ಮಾಡಿ ಮುಂದಿನ ಬೆಳೆ ಅದಾದ ನಂತರ ನಮ್ಮಲ್ಲಿ ಮೆಕ್ಕೆಜೋಳ ಹಾಕ್ತಾರೆ. ಆ ಮೆಕ್ಕೆಜೋಳ ಯಾವಾಗ ಸರಿಯಾಗಿ ಬರ್ತಕ್ಕಂಥ ಒಂದು ಪ್ರತಿಫಲ ನಮಗೆ ಕಂಡು ಬಂತು, ಆವಾಗ ನಾನು ಮಾಡೋದ್ರ ಜೊತೆಗೆ ಸಾಕಷ್ಟು ಜನ ನಾ ಹೇಳೀನಿ. ಆದರೆ ಎಲ್ಲರೂ ಕೇಳೋದಿಲ್ಲ. ಈಗ ನಮ್ಮ ಅಪ್ಪರು ಹೇಳಿದಂಗೆ ಒಳ್ಳೇದಕ್ಕೆ ಬಹಳ ಜನರಿಗೆ ಆಕರ್ಷಣೆ ಆಗೋದಿಲ್ಲ, ಆದರೆ ನಾವು ಬೇಸರಿಸೋದಿಲ್ಲ. ನಮ್ಮದು ಏನು ಕರ್ತವ್ಯ ಐತಿ, ನಮ್ಮದು ಹೇಳೋ ಕರ್ತವ್ಯ ಐತಿ, ಹೇಳೋದು ಸ್ವತಃ ನಾವು ಮಾಡೋದು. ಅಂದ್ರೆ ನಾವು ಸ್ವತಃ ಮಾಡಿದ್ವಿ ಅಂದ್ರೆ ಅದನ್ನು ಅನುಕರಣೆ ಮಾಡೋರು ಬರೀ ಮಕ್ಕಳು ಅಷ್ಟೇ ಅಲ್ಲ, ನಮ್ಮ ನೆರೆಹೊರೆಯವರು ಸಹಿತ ಅನುಕರಣೆ ಮಾಡ್ತಾರೋ. ಯಾಕಂದ್ರೆ ನನಗೆ ಅನುಭವ ಐತಿ. ನಮ್ಮ ಕಾಲೇಜ್ದೊಳಗೆ ನಮ್ಮ ಮಕ್ಕಳು, ನಾ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕಲಿಸ್ತಾ ಇದ್ದೆ, ಅದು ಕನ್ನಡ ಮತ್ತು ಮರಾಠಿ ಮೀಡಿಯಮ. ಆ ಮಕ್ಕಳು ಕಾಲೇಜ್ದೊಳಗೆ ಅಂದರೆ ಮಾಡ್ತಕ್ಕಂಥ ಕೃತಿಯೊಳಗೆ ಬದಲಾವಣೆ ಹೆಂಗೆ ಮಾಡಿದೀವಿ ಅಂದ್ರೆ, ನಾವು ಸ್ವತಃ ವರ್ಗದೊಳಗೆ ಹೋದ ಕೂಡಲೇ ಕಸ ಬೀಳ್ತಿದ್ರೆ ಸ್ವಲ್ಪ ನಾವು ಕಸ ಡಬ್ಬಿಯೊಳಗೆ ಹಾಕೋದ್ರಿಂದ ಪೂರ್ಣ ವರ್ಗದ ಎಲ್ಲ ವಿದ್ಯಾರ್ಥಿಗಳು ಸ್ವತಃ ಅದನ್ನು ಅಂದ್ರೆ ಅವ್ರಿಗೆ ಸ್ವಲ್ಪ ನಾಚಿಕೆ ಬರ್ತದೆ. ಯಾಕಂದ್ರೆ ನಾವು ಕಾಲೇಜ್ಗೆ ಮಾಡ್ತೀವಿ, ನಾವು ಹೆಂಗೆ ಮಾಡೋದು ಭಾವನೆ ಇರ್ತದೆ. ಯಾವಾಗ ಅವ್ರು ನಮ್ಮ ಸರ ಮಾಡ್ತಾರೆ ಅಂದ್ಕೊಳ್ಳೆ ಅವಾಗ ಅವ್ರು ಏನು ಮಾಡ್ತಾರೋ ನಾವು ಮಾಡಬೇಕು ಅನ್ನೋ ಭಾವನೆ ಬರ್ತದೆ. ಹಿಂಗೆ ಇಷ್ಟೇ ಅಲ್ಲ, ಈ ರೀತಿಯಾಗಿ ಸಮಾಜದಲ್ಲಿಯೂ ಸಹಿತ ನಾವು ವೈಯಕ್ತಿಕವಾಗಿ ನಮ್ಮ ಸಲುವಾಗಿ ಯಾವುದೂ ಮಾಡಲಾರದೆ ಇಂದಿನ ಬಾಲಕ ನಾಳಿನ ನಾಗರಿಕ, ಅದಕ್ಕಾಗಿ ಭಾವಿ ನಾಗರಿಕರ ಸಲುವಾಗಿ ನಾವು ಈ ರೀತಿಯಂಥ ಅನೇಕ ಬದಲಾವಣೆಗಳನ್ನು ಮಾಡಬೇಕು ಅಂತಕ್ಕಂಥ ಒಂದು ಆಹ್ವಾನವನ್ನು ಮಾಡಿ ನನ್ನ 2 ಮಾತುಗಳನ್ನು ಸೃಷ್ಟಿಕರ್ತ ಲಿಂಗದೇವನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ಶರಣು ಶರಣಾರ್ಥಿ.